ರಾಜ್ಯದಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದ್ದು ಸಾಲು ಸಾಲು ಅವಾಂತರವೇ ಸೃಷ್ಟಿಯಾಗ್ತಾ ಇದೆ. ಬೆಂಗಳೂರಿನಲ್ಲಿ ವರುಣನ ಪ್ರತಾಪ ಮತ್ತೊಂದು ಜೀವ ಪಡೆದಿದೆ. ರಾಜ್ಯದಲ್ಲಿ ಎಲ್ಲೆಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿದೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕರುನಾಡಲ್ಲಿ ಎದ್ದಿರೋ ಮುಂಗಾರು ಪೂರ್ವ ಮಳೆ ನಿಲ್ಲೋ ಲಕ್ಷಣಗಳು ಕಾಣಿಸ್ತಿಲ್ಲ. ದಿನದಿಂದ ದಿನಕ್ಕೆ ಮಹಾಮಳೆ ರೌದ್ರ ನರ್ತನ ಜೋರಾಗ್ತಿದೆ. ವರುಣನ ಆರ್ಭಟಕ್ಕೆ ಊರಿಗೆ ಊರೇ ಮುಳುಗೇಳುತ್ತಿವೆ. ಕೆರೆ ಕುಂಟೆಗಳು ತುಂಬಿ ತುಳುಕ್ತಿದ್ರೆ ಬೆಳೆಗಳು ಸರ್ವನಾಶವಾಗಿವೆ. ಜಸ್ಟ್ ಒಂದೇ ಒಂದು ಮಳೆಗೆ ಅರ್ಧಕ್ಕರ್ಧ ರಾಜ್ಯವೇ ತೊಯ್ದ ತೊಪ್ಪೆಯಂತಾಗಿದೆ. ಬೆಂಗಳೂರಲ್ಲಂತೂ ಮಳೆ ಹೊಡೆತಕ್ಕೆ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿದೆ. ಮಳೆ ಬಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಆಗೋ ಅನಾಹುತಗಳು ಒಂದೆರಡಲ್ಲ. ಅಬ್ಬರಿಸ್ತಿರೋ ಮಹಾಮಳೆಗೆ ಆಕಾಶದೆತ್ತರಕ್ಕೆ ಬೆಳೆದ ಬೃಹತ್ ಮರಗಳು ನೆಲಕ್ಕುರುಳುತ್ತಿವೆ. ಆನಂದರಾವ್ ಸರ್ಕಲ್ನಲ್ಲಿ ದೊಡ್ಡ ಮರವೊಂದು ಧರೆಗುರುಳಿದ್ದು ವಾಹನ ಸವಾರರು ಪರದಾಡಿದ್ದಾರೆ. ಒಂದೇ ಒಂದು ಮಳೆಗೆ ಬೆಂಗಳೂರಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಹೊರಮಾವು ಬಳಿ ಬೃಹತ್ ಮರವೊಂದು ಕಾರಿನ ಮೇಲೆ ಉರುಳಿ ಬಿದ್ದಿದೆ. ಅಲ್ಲದೆ ಮರ ಬಿದ್ದ ರಭಸಕ್ಕೆ ಒಂದು ಅಂಗಡಿಯೂ ಜಖಂಗೊಂಡಿದೆ. ಕನ್ನಿಂಗ್ಯಾಮ್ ರಸ್ತೆಯ ಬಾಳೆಕುಂದ್ರಿ ಜಂಕ್ಷನ್ ಬಳಿ ಬೃಹತ್ ಮರ ನೆಲಕಚ್ಚಿದೆ. ಅದೃಷ್ಟವಶಾತ್ ರಸ್ತೆ ಖಾಲಿ ಇದ್ದಿದ್ರಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸಿಟಿಯಲ್ಲಿ ಬಿಟ್ಟು ಬಿಡದೆ ಸುರಿದ ಮಳೆಗೆ ರಸ್ತೆಗಳೆಲ್ಲ ಕೆಸರುಗದ್ದೆಯಂತಾಗಿವೆ. ಈಗಲೇ ನಗರದಲ್ಲಿ ಗುಂಡಿಗಳು ತುಂಬಿ ತುಳುಕ್ತಿದೆ. ಇದರ ಮಧ್ಯೆ ಮಳೆಗೆ ಎಲ್ಲೆಂದರಲ್ಲಿ ಹಳ್ಳಗಳು ಮತ್ತಷ್ಟು ಹೆಚ್ಚಾಗಿವೆ. ಹೀಗಾಗಿ ಕೋರಮಂಗಲದಿಂದ ದೊಡ್ಡಬಳ್ಳಾಪುರ ಕಡೆ ಹೋಗೋ ರಸ್ತೆ ಸಂಪೂರ್ಣವಾಗಿ ಗುಂಡಿಮಯವಾಗಿದ್ದು, ನಟ ವಿನೋದ್ ರಾಜ್ ಗುಂಡಿ ಮುಚ್ಚೋ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಮಳೆ ಅವಾಂತರಕ್ಕೆ ಬೆಂಗಳೂರಲ್ಲಿ ಸಾಲು ಸಾಲು ಬಲಿ ಬೀಳುತ್ತಿವೆ. ಕೋರಮಂಗಲದಲ್ಲಿ ಬೃಹತ್ ಮರ ಬಿದ್ದು ಮೂಡ್ಲಿಗಿರಿ ಎಂಬಾತ ಮೃತಪಟ್ಟಿದ್ದಾನೆ. ಓರ್ವನ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್, ಜನರಿಂದ ಕ್ಲಾಸ್. ಬೆಂಗಳೂರಲ್ಲಿ ಮಳೆಯಿಂದ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದ್ದು ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್ ಹಾಕಿದ್ದಾರೆ. ಸಾಯಿ ಲೇಔಟ್ಗೆ ಹೋಗ್ತಿದ್ದಂತೆ ನಿವಾಸಿಗಳು ಫುಲ್ ಗರಂ ಆಗಿದ್ರು. ರಸ್ತೆ ಮಧ್ಯೆಯೇ ತಡೆದು ಏರು ಧ್ವನಿಯಲ್ಲಿ ಪ್ರಶ್ನಿಸಿದ್ದಾರೆ. ಕಿಲೋಮೀಟರ್ ರಸ್ತೆ ನಡೀತಾ, ರಾಜಕಾಲುವೆ ಕೆಲಸ ನಡೀತಾ ಇದೆ. 2,000 ಕೋಟಿ ಅಂದಾಜಿನಲ್ಲಿ ಕೆಲಸ ನಡೀತಾ ಇದೆ. ಫೆಬ್ರವರಿ 26 ಒಳಗಡೆ ಮುಗಿಬೇಕು ಅಂತೇಳಿ ಹೇಳಿದ್ದೀವಿ. 173 ಕಿಲೋಮೀಟರ್ ವಿತ್ ದಿ ಅಸಿಸ್ಟೆನ್ಸ್ ಆಫ್ ವರ್ಲ್ಡ್ ಬ್ಯಾಂಕ್ ಲೋನ್ 2,000 ಕ್ರೋರ್ಸ್. ಇದನ್ನ 3 ವರ್ಷಗಳಲ್ಲಿ ಪೂರ್ಣಗೊಳಿಸಬೇಕು ಅಂತ ವಿಚಾರ ಇದೆ. ಸೊ ಇದೆಲ್ಲ ಆದರೆ ರಾಜಕಾಲುವೆಗಳು ಪೂರ್ಣ ಲೈನಿಂಗ್ ಆದಾಗ ಆಗುತ್ತೆ. ಮತ್ತೆ ಎಲ್ಲೆಲ್ಲಿ ಒತ್ತುವರಿಯಾಗಿದೆ ಅವೆಲ್ಲರೂ ಕೂಡ ಮುಲಾಜಿಲ್ಲದೆ ತೆಗೆದಾಕಿ ಅಂತ ಹೇಳಿ. ಮಹಾಮಳೆ ಅಬ್ಬರಕ್ಕೆ ಕರುನಾಡು ತತ್ತರ. ಮಳೆಯೋ ಮಳೆ, ಬದುಕು ನೀರಾಬಟ್ಟೆ. ರಾಜ್ಯದಲ್ಲಿ ಮಹಾಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಮಹಾಮಳೆಗೆ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಜೋರು ಮಳೆಗೆ ಹರಿಹರ ತಾಲೂಕಿನ ಹೊಳೆಸಿರಿಗೆರೆ ಗ್ರಾಮಕ್ಕೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ರಸ್ತೆಗಳೆಲ್ಲ ಹೊಳೆಯಂತಾಗಿದ್ದು ತೋಟಗಳಿಗೆ ನೀರು ನುಗ್ಗಿ ಸರ್ವನಾಶವಾಗಿದೆ. ವಿಜಯನಗರದ ಬೈಲುವದ್ದಿಗೇರಿ ಗ್ರಾಮದಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಗ್ರಾಮದ ರೈಲ್ವೆ ನಿಲ್ದಾಣ ಬಳಿ ವಿದ್ಯುತ್ ಕಾಮಗಾರಿ ಗೂಡ್ಸ್ ವಾಹನದಲ್ಲಿ ಹೋಗಿದ್ದ ಕಾರ್ಮಿಕರು ಹಳ್ಳದಲ್ಲಿ ಸಿಲುಕೊಂಡಿದ್ದಾರೆ. ಹಳ್ಳ ಭರ್ತಿಯಾಗಿದ್ರಿಂದ ನೀರಲ್ಲಿ ಜೀವ ಉಳಿಸಿಕೊಳ್ಳಲು ಹರಸಾಹಸ ಪಟ್ಟಿದ್ದಾರೆ. ಹಾವೇರಿಯಲ್ಲಿ ಗುಡುಗು ಸಹಿತ ಗಾಳಿಮಳೆ ಜೋರಾಗಿದೆ. ಮಾಸೂರು ಗ್ರಾಮದಲ್ಲಿ ಬೃಹತ್ ಮರವೊಂದು ಧರೆಗುರುಳಿದ್ರಿಂದ ವಾಹನ ಸವಾರರು ಪರದಾಡಿದ್ದಾರೆ. ಬತ್ತಿ ಹೋಗಿದ್ದ ಕೆರೆಗಳಿಗೆ ಪೂರ್ವ ಮುಂಗಾರು ಮಳೆಯಿಂದ ಮತ್ತೆ ಜೀವಕಳೆ ಬಂದಂತಾಗಿದೆ. ವೃಷಭಾವತಿ ನದಿ ಹರಿದು ಬರುತ್ತಿರೋದ್ರಿಂದ ರಾಮನಗರದ ಬಿಡದಿ ಬಳಿ ಇರುವ ಭೈರಮಂಗಲ ಕೆರೆ ಕೋಡಿ ಬಿದ್ದಿದೆ.
ಕೊಪ್ಪಳ ಜಿಲ್ಲೆ ಮಳೆರಾಯನ ಅಬ್ಬರಕ್ಕೆ ತೊಯ್ದ ತೊಪ್ಪೆ ಅಂತಾಗಿದೆ. ಧಾರಾಕಾರ ಮಳೆಗೆ ಪ್ರವಾಹ ಭೀತಿ ಎದುರಾಗಿದೆ. ಕೆರೆ ಕಟ್ಟೆಗಳೆಲ್ಲ ತುಂಬಿ ತುಳುಕ್ತಿದ್ದು ರಸ್ತೆಯಲ್ಲಿದ್ದ ಭತ್ತವೆಲ್ಲ ಕೊಚ್ಚಿ ಹೋಗಿದೆ. ಇತ್ತ ಕಬ್ಬರ್ಗಿ ಕಪಿಲ ತೀರ್ಥ ಜಲಪಾತ ಧುಮ್ಮಿಕ್ಕುತ್ತಿದ್ದು ಜಲರಾಶಿಯನ್ನು ನೋಡಲು ಪ್ರವಾಸಿಗರು ದಾಂಗುಡಿ ಇಟ್ಟಿದ್ದಾರೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದ ರಾಜ್ಯದಲ್ಲಿ ವರುಣದೇವ ನರ್ತಿಸುತ್ತಿದ್ದಾನೆ. ಆಳ ಸಮುದ್ರದಲ್ಲಿ ಮೀನು ಬೇಟೆಗೆ ಹೋಗಿದ್ದ ಮಲ್ಪೆ ಮೀನುಗಾರರು ದಡ ಸೇರಲು ಹರಸಾಹಸಪಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಗುಡ್ಡದ ಭೂತ ಜನರನ್ನ ಕಂಗೆಡಿಸುತ್ತಿದೆ. ಕಳೆದ ವರ್ಷದ ಗುಡ್ಡಕ್ಕೆ ಸಾವು ನೋವುಗಳೇ ಸಂಭವಿಸಿದ್ವು. ಈಗ ಸುರಿಯುತ್ತಿರುವ ಮಳೆ ಜೋರಾಗಿದ್ದು ಶಿರಸಿ ಸಂಪರ್ಕ ಹೆದ್ದಾರಿಯಲ್ಲಿ ಭಾರೀ ಕುಸಿತ ಉಂಟಾಗಿದೆ. ಅಲ್ಲದೆ ಕುಮಟಾ ತಾಲೂಕಿನ ದೇವಿಮನೆ ಘಟ್ಟದಲ್ಲಿ ರಸ್ತೆ ಬದಿ ಗುಡ್ಡದ ಮಣ್ಣು ಕಲ್ಲುಗಳು ಸಡಿಲವಾಗಿದೆ. ಕರಾವಳಿಯಲ್ಲಿ ಸಮುದ್ರದ ಅಲೆಗಳ ಆರ್ಭಟ ಜೋರಾಗಿದೆ. ಮುಂಗಾರು ಪೂರ್ವ ಮಳೆಗೆ ಉತ್ತರ ಕನ್ನಡ ಜಿಲ್ಲೆ ಜನ ನಲುಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಮೀನುಗಾರರು ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳದಂತೆ ಸೂಚಿಸಿದ್ದು ರೆಡ್ ಅಲರ್ಟ್ ಘೋಷಿಸಿದ್ದಾರೆ. ಒಟ್ನಲ್ಲಿ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಮಹಾಮಳೆ ಅಬ್ಬರ ಜೋರಾಗಿದ್ದು ಇನ್ನೆರಡು ದಿನ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅವನು ಪಕ್ಕಾ 420 ಅಂಕಲ್. ಇಬ್ಬರಿಗೆ ಮೋಸ ಮಾಡಿ ಕೈ ಎತ್ತಿದವನು ಮತ್ತೊಬ್ಬಳ ಜೊತೆ ಹಾಸ್ಯಮಣಿ ಏರಿದ್ದ. ಇದೇ ವೇಳೆ ಮದುವೆ ಮನೆಗೆ ಪತ್ನಿ ಎಂಟ್ರಿ ಕೊಟ್ಟಿದ್ದು ಹೈ ಡ್ರಾಮವೇ ನಡೆದು ಹೋಗಿದೆ. ಈ ಕಾಲದಲ್ಲಿ ಒಂದು ಹುಡುಗಿ ನೋಡಿ ಮದುವೆಯಾಗೋದೇ ಕಷ್ಟ. ಸಿಂಗಲ್ ಅಂತ ಸುತ್ತಾಡಿದ್ರು ಒಬ್ಳು ಸಿಕ್ತಿಲ್ಲ. ಅಂತಹದ್ರಲ್ಲಿ ಕೆಲವರು ಮದುವೆ ಅನ್ನೋದನ್ನ ಮಕ್ಕಳಾಟ ಅನ್ಕೊಂಡ್ಬಿಟ್ಟಿದ್ದಾರೆ. ಅವಳು ಬೇಡ ಅಂದ್ರೆ ಇವಳಿಲ್ಲದಿದ್ರೆ ಮತ್ತೊಬ್ಬಳು ಅಂತ ಕುಣಿದಾಡ್ತಾರೆ. ವಿಜಯನಗರದಲ್ಲಿ ಇಬ್ಬಿಬ್ಬರ ಜೊತೆ ಕಳ್ಬೆಕ್ಕಿನ ಆಟ ಆಡಿದ್ದವನು ಮತ್ತೊಬ್ಬಳ ಜೊತೆ ಹಸಮಣೆ ಏರಿ ಸಿಕ್ಕಿ ಬಿದ್ದಿದ್ದಾನೆ. ಪ್ರೇಯಸಿಗೆ ಕೈಕೊಟ್ಟ ಹೆಂಡತಿಗೂ ಮೋಸ. ಎರಡನೇ ಮದುವೆಯ ಸಂಭ್ರಮ ಫುಲ್ ಹೈ ಡ್ರಾಮಾ. ನಾನು ವಿದ್ಯಾವಂತ, ಕಾನೂನಿನ ಪೂರ್ತಿ ಪ್ರೊವಿಷನ್ಸ್ಗಳು ಪರಿಪೂರಕವಾಗಿ ನನಗೆ ಗೊತ್ತಿದೆ ಸರ್. ಅಲಲಲೇ, ಕೇಳಿದ್ರ ಇವನ ಮಾತನ್ನ? ನಾನು ವಿದ್ಯಾವಂತ ಸರ್, ನನ್ಗೂ ಬುದ್ಧಿ ಇದೆ ಅಂತ ಅದ್ ಹೇಗೆ ಬಾಯ್ ಬಡ್ಕೊಳ್ತಿದ್ದ ನೋಡಿ. ಆದ್ರೆ ಬುದ್ಧಿನ ಅದೆಲ್ಲಿಟ್ಟಿದ್ದಾನೋ ಗೊತ್ತಿಲ್ಲ. ದೇವ್ರೇ ಬಲ್ಲ. ಮಾಡಿದ್ದು ಮಣ್ಣು ತಿನ್ನೋ ಕೆಲ್ಸ ಆದ್ರೂ ಹೀರೋ ರೇಂಜ್ಗೆ ಪೋಸ್ ಕೊಡ್ತಿದ್ದಾನೆ. ಆದ್ರೆ ಇವನು ಹೀರೋ ಅಲ್ವೇ ಅಲ್ಲ ಕಣ್ರಿ. ಸಿಕ್ಕವರ ಸೆರೆಗಲ್ಲಿ ಕದ್ದು ಮುಚ್ಚಿ ಕಳ್ಳಾಟ ಆಡೋ ಮಹಾನ್ ಚಟಾಧೀಶ್ವರ. ಪರನಾರಿಯರು ಅಂದ್ರೆ ಪರಮಾನಂದ ಅನ್ನೋ ಈತನ ಹೆಸರು ಕುಮಾರ್ ನಾಯ್. ವಿಜಯನಗರ ಜಿಲ್ಲೆ ಹರಪ್ಪನಹಳ್ಳಿಯ ಮಡಕಿ ನಿಚ್ಚಾಪುರ ತಾಂಡ ನಿವಾಸಿ. ಖಾಸಗಿ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ. ಹೀಗೆ ಜಮ್ ಅಂತ ರೆಡಿಯಾಗಿ ಮದುವೆಯ ಕನಸು ಕಂಡವನ ಐನಾತಿ ಕೆಲಸ ಕೇಳಿದ್ರೆ ಅಬ್ಬಬ್ಬ ಅಂತೀರಿ. ಹೀಗೆ ಗೋಳಾಡ್ತಿರೋ ಈ ಹೆಣ್ಣು ಮಗಳ ಹೆಸರು ವಸಂತ. ಕೆಲ್ಸ ಇಲ್ಲದಿದ್ರು ಇವಳ ಮೇಲೆ ಕಣ್ ಹಾಕಿದವನು ನಿನ್ ಬಿಟ್ಟರಲ್ಲ ಅಂತ ಡೌ ಮಾಡದ್ನಂತೆ. ಈ ಮಧ್ಯೆ ಹೆತ್ತವರ ಮಾತು ಕೇಳಿ ವಸಂತ ಬೇರೆ ಹುಡುಗನ ಜೊತೆ ಮದುವೆ ಆಗಿದ್ಲು. ಆದ್ರೆ ಕುಮಾರ್ ಮಾತ್ರ ವಸಂತಾಳನ್ನ ಬಿಟ್ಟಿರ್ಲಿಲ್ಲ. ಆಕೆ ಗಂಡನಿಗೆ ಧಮಕಿ ಹಾಕಿ ಊರು ಬಿಟ್ಟು ಓಡಿಸಿದ್ನಂತೆ. ಬಳಿಕ ನಿನಗೆ ಬಾಳು ಕೊಡ್ತೀನಿ ಅಂತ ಸಂಸಾರ ಮಾಡಿ ಮಕ್ಕಳನ್ನು ಕರುಣಿಸಿದ್ದ. ಇವರು ಮೊದಲಿಂದ ನನಗೆ ಇಷ್ಟಪಟ್ಟಿದ್ರು ಸರ್. ಮದುವೆ ಮಾಡಿಸ್ಲಿಕ್ಕೆ ನಮ್ಮ ಮನೆಯವರು ನನ್ನನ್ನು ಬೇರೆ ಕಡೆ ಕೊಟ್ಟು ಮದುವೆ ಮಾಡಿಸ್ಬಿಟ್ರು ಸರ್. ಅವರಿಗೆಲ್ಲ ಹೋಗಿ ಅವಳು ನನ್ನ ಹೆಂಡ್ತಿ, ನೀನು ಹೆಂಗೆ ಮದುವೆ ಆಗಿದೆಯಾ, ಅವರಿಗೆ ರಾತ್ರಿನೇ ಅವ್ರ ಮನೆ ಖಾಲಿ ಮಾಡ್ಕೊಂಡು ನನಗೆ ಈ ಕಡೆ ಹೋಗ್ಬಿಟ್ರು ಸರ್. ಅವ್ರು ಹೋದ್ಮೇಲೆ ನನಗೆ ಧರ್ಮಸ್ಥಳ ಕರ್ಕೊಂಡೋಗಿ ನೀನೇ ನನ್ನ ಹೆಂಡ್ತಿ, ನಿನ್ನ ಜೊತೆನೇ ನನ್ನ ಜೀವನ ಮಾಡೋದು, ನೀನು ನನಗೆ ಬೇಕಂತ ಹೇಳಿಬಿಟ್ಟು ನನ್ನ ಜೊತೆ ಇದ್ದು 2 ಮಕ್ಕಳು ಆಗೋ ತನಕ ನನ್ನ ಜೊತೆ ಇದ್ದು ಆಮೇಲೆ ಜಾಬ್ ತಗೊಂಡು ಇನ್ನೊಂದು ಮದುವೆ ಮಾಡ್ಕೊಂಡ್ರು ಸರ್. ವಸಂತ ಜೊತೆ ಸುತ್ತಾಡಿದವರಿಗೆ ಅದಾಗ್ಲೇ ಮತ್ತೊಬ್ಬಳ ಮೇಲೆ ಆಸೆ ಹುಟ್ಟಿತ್ತು. ಪ್ರೇಯಸಿಗೆ ಗೊತ್ತಾಗದಂತೆ ಕದ್ದು ಮುಚ್ಚಿ ಇದೇ ಜಲಜಾಕ್ಷಿ ಜೊತೆ ಅರೇಂಜ್ ಮ್ಯಾರೇಜ್ ಆಗಿದ್ದ. ಅವಳ ಜೊತೆಗೆ 3 ಮತ್ತೊಂದಿನ ಸಂಸಾರ ಮಾಡಿದ್ದ ಅಷ್ಟೇ. ಅದಾಗ್ಲೇ ಮತ್ತೊಬ್ಬಳ ಸೆರಗು ಹಿಡಿದು ಓಡಿದ್ದ. ಅಲ್ಲಿಗೆ ಇವನೆಂತಹ ಮಹಾಶೂರ ಅನ್ನೋದನ್ನ ಲೆಕ್ಕ ಹಾಕಿ ನೋಡಿ.
ಇಬ್ಬರಿಗೂ ಕೈಕೊಟ್ಟವನು ಬಿಕ್ಕಿ ಮಟ್ಟಿ ತಾಂಡದಲ್ಲಿ ಹೊಸಮಣೆ ಏರೋದಕ್ಕೆ ರೆಡಿಯಾಗಿದ್ದ. ಯಾವಾಗ ಕುಮಾರ್ನ ಕಳ್ಳಾಟ ಗೊತ್ತಾಯ್ತೋ ಇಬ್ಬರು ಹೆಣ್ಮಕ್ಳು ಎಂಟ್ರಿ ಕೊಟ್ಟಿದ್ದು ಲಕಲಕ ಅಂತಿದ್ದವನಿಗೆ ಸ್ಟೇಜ್ ಮೇಲೆಗೆ ನೀರಿಳಿಸಿದ್ದಾರೆ. ನಮ್ಮದು ಮದುವೆಯಾಗಿ 30/6/2006 ಮದುವೆ ಆಗಿದ್ದು, ಅರೇಂಜ್ ಮ್ಯಾರೇಜ್. ನಮ್ಮ ಗಂಡ ಕುಮಾರ್ ನಾಯಕ್ ಡಿ. ಸೊ ಇವರಿಗೆ ಏನು ರೂಢಿ ಅಂದರೆ ಪದೇ 1 ವರ್ಷಕ್ಕೆ 2 ವರ್ಷಕ್ಕೆ ಬೇರೆ ಬೇರೆ ಹೆಂಗಸರ ಜೊತೆ ಸಂಬಂಧ ಇಟ್ಕೊಳ್ಳೋದೇ ಇವ್ರ ಚಾಳಿ. ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲೇ ಅಕ್ರಮ ಸಂಬಂಧ ಅವರಿಗೆ. ನನಗೆ ಗೊತ್ತಿರೋಂಥ ಪ್ರಕಾರ ತಮಿಳ್ನಾಡು ಮತ್ತು ಯಾವ್ಯಾವ ಪ್ಲೇಸಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ ಅಲ್ಲೆಲ್ಲಿ ಅವ್ರ ಸಂಬಂಧ ಇಲ್ಲ. ಈ ಥರ ಚೀಟಿಂಗ್ ಮಾಡೋ ಕಾಮುಕ ಜನ ಈ ನಮ್ಮ ಹಸ್ಬೆಂಡ್ ಕುಮಾರ್ ನಾಯಕ್. ಯಾವಾಗ ಹೈ ಡ್ರಾಮಾ ಶುರುವಾಯ್ತೋ ಕಳ್ಳ ಕುಮಾರನ 2ನೇ ಮದುವೆ ಮುರಿದು ಬಿದ್ದಿದೆ. ಸ್ಥಳಕ್ಕೆ ಬಂದ ಅರಸೀಕೆರೆ ಪೊಲೀಸರು ಮದುವೆಯನ್ನ ನಿಲ್ಲಿಸಿದ್ದು ನಂದೇನು ತಪ್ಪಿಲ್ಲ ಅಂತ ಡ್ರಾಮಾ ಮಾಡಿದ್ದಾನೆ. ಅದೇನೇ ಇರ್ಲಿ, ಕಟ್ಕೊಂಡವಳಿಗೆ ಕೈಕೊಟ್ಟು ಮತ್ತೊಂದು ಮದುವೆಗೆ ಸಜ್ಜಾದವನಿಗೆ ಸರಿಯಾಗಿ ವಾಲಗ ಓದಿದ್ದಾರೆ. ಸಂಜಯ್, ನ್ಯೂಸ್ 18, ವಿಜಯನಗರ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಕಾಲೇಜ್ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಕ್ಕಿಬಿದ್ದ ರನ್ಯಾ ಹಣ ಹೂಡಿಕೆ ಬಗ್ಗೆಯೂ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇದು ದಲಿತ ನಾಯಕನ ಟಾರ್ಗೆಟ್ ಅಂತ ಕಾಂಗ್ರೆಸ್ನ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಕರ್ನಾಟಕ ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜಾರಿ ನಿರ್ದೇಶನಾಲಯದ ಬಲೆಯಲ್ಲಿ ಸಿಲುಕಿದ್ದಾರೆ. ಪರಮೇಶ್ವರ್ ಅವರ ಒಡೆತನದ ಸಿದ್ಧಾರ್ಥ ಸಮೂಹ ಶಿಕ್ಷಣ ಸಂಸ್ಥೆಗಳ ಮೇಲೆ ಇವತ್ತು ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಪರಮೇಶ್ವರ್ ಒಡೆತನದ ತುಮಕೂರಿನಲ್ಲಿರುವ ಕ್ಯಾತ್ಸಂದ್ರ ಮೆಡಿಕಲ್ ಕಾಲೇಜ್, ಹೆಗ್ಗರೆ ಇಂಜಿನಿಯರಿಂಗ್ ಕಾಲೇಜ್, ಮರಳೂರು ದಿನ್ನೆಯಲ್ಲಿರುವ ಸಿದ್ಧಾರ್ಥ ಮೆಡಿಕಲ್ ಹಾಗೂ ಇಂಜಿನಿಯರಿಂಗ್ ಕಾಲೇಜು, ಟಿ ಬೇಗೂರು ಸಮೀಪದ ಮೆಡಿಕಲ್ ಕಾಲೇಜುಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬೆಳಗ್ಗೆ 9:30 ಸರಿಯಾಗಿ ಏಕಕಾಲದಲ್ಲಿ 22 ಕಾರುಗಳಲ್ಲಿ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ 40ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆ ಹುಡುಕಾಡ್ತಿದ್ದಾರೆ. ಹವಾಲಾ ಹಣ ದಂಧೆ ನಡೆದಿದ್ರಷ್ಟೇ ಇಡಿ ಎಂಟ್ರಿ. ಪರಂ ಶಿಕ್ಷಣ ಸಂಸ್ಥೆಯಲ್ಲಿ ಹವಾಲಾ ಹಣ ನಿಜಾನ? ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿ ಅಕ್ರಮ ಹಣ, ಹವಾಲಾ ಹಣ ವರ್ಗಾವಣೆ ಆಗಿರಬೇಕು. ಹಾಗಿದ್ರೆ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳಲ್ಲಿ ಹವಾಲಾ ಹಣ ವರ್ಗಾವಣೆ ಆಗಿದ್ಯಾ ಅನ್ನೋ ಅನುಮಾನ ಶುರುವಾಗಿದೆ. ಮೂಲಗಳ ಪ್ರಕಾರ ಡಾಕ್ಟರ್ ಜಿ ಪರಮೇಶ್ವರ್ ಅಧಿಕಾರಕ್ಕೆ ಬಂದ ಮೇಲೆ 100 ಕೋಟಿ ಮೌಲ್ಯದ ಆಸ್ತಿ ಖರೀದಿಸಿದ್ದಾರಂತೆ. ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯ ಕ್ಯಾತ್ಸಂದ್ರ ಟೋಲ್ ಬಳಿ HMS ಶಿಕ್ಷಣ ಸಂಸ್ಥೆ ಖರೀದಿಸಿದ್ರು. ಆಮೇಲೆ ಅದನ್ನ HMS IT ಶಿಕ್ಷಣ ಸಂಸ್ಥೆ ಅಂತ ಹೆಸರು ಬದಲಾಯಿಸಿದ್ರು. ಗುಬ್ಬಿ ತಾಲೂಕಿನ ಭೀಮಸಂದ್ರದಲ್ಲಿ ಬಂಡಿ ಮನೆ ಕಲ್ಯಾಣ ಮಂಟಪ ಖರೀದಿ ಮಾಡಿದ್ರು. ಇದೇ ಭೀಮಸಂದ್ರದಲ್ಲಿದ್ದ ಟಾಟಾ ಕಾರ್ ಶೋರೂಮ್ ಕೂಡ ಖರೀದಿಸಿದ್ರು. ಈ ಆಸ್ತಿ ಖರೀದಿಯಲ್ಲಿ ಹವಾಲಾ ಹಣ ವರ್ಗಾವಣೆ ಶಂಕೆ ವ್ಯಕ್ತವಾಗಿದ್ದು, ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಿಂದ ಅಕ್ರಮ ಹಣ ವರ್ಗಾವಣೆ ಆಗಿರೋ ಬಗ್ಗೆ ಇಡಿ ತನಿಖೆ ನಡೆಸುತ್ತಿದೆ. ಕಾಲೇಜಿನ ಹಣದ ವ್ಯವಹಾರದ ದಾಖಲೆಗಳನ್ನ ಇಡಿ ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ. ಬೆಂಗಳೂರಲ್ಲಿದ್ದ ಪರಮೇಶ್ವರ್ ಪತ್ನಿ ಜೊತೆ ತುಮಕೂರಲ್ಲಿ ಬಿಡಾರ ಹೂಡಿದ್ದಾರೆ. ಇದೆಲ್ಲದರ ಮಧ್ಯೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೂ ಪರಮೇಶ್ವರ್ಗೂ ನಂಟಸ್ತನ ಬೆಳೆಸಿದ್ರು. ರನ್ಯಾರಾವ್ ಚಿನ್ನದ ಸ್ಮಗ್ಲಿಂಗ್ ನಿಂದ ಬಂದಿದ್ದ ಹಣವನ್ನ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದ್ರು ಅಂತ ಆರೋಪಿಸಿದ್ರು. ಯತ್ನಾಳ್ ಕೂಡ ರನ್ಯಾರಾವ್ ಕೇಸಿಗೆ ತಾಳೆ ಹಾಕಿದ್ರು. ಈಗಾಗಲೇ ರನ್ಯಾರಾವ್ ವಿದೇಶದಿಂದ ಗೋಲ್ಡ್ ಅನ್ನ ತಂದು ಇಲ್ಲಿ ಹಲವಾರು ಪ್ರಮುಖರಿಗೆ ಕೊಟ್ಟಿರುವಂತದ್ದು ಈಗಾಗಲೇ ತನಿಖೆಯಿಂದ ಹೊರಬಂದಿದೆ. ಈಗ ಆ ಒಂದು ಹಣ ಸಿದ್ಧಾರ್ಥ ಎಜುಕೇಶನ್ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ ಅವ್ರು ಮೋಸ್ಟ್ಲಿ ಇನ್ಫಾರ್ಮೇಶನ್ ಇರಬಹುದು. ಅದರಿಂದ ತನಿಖೆಗೆ ಹೋಗ್ತಾ ಇದ್ದಾರೆ. ಏನು ರಣ್ಯ ಬಂಗಾರದ ಹಗರಣ ಏನಾಗಿತ್ತು ಅದರಲ್ಲೇ ಸಾಕಷ್ಟು ಮಂತ್ರಿಗಳ ಹೆಸರಿದ್ದು. ಈಗ ಇಡಿ ಅವರಿಗೆ ಯಾವ್ಯಾವ ಮೇಲೆ ಸಂಶಯ ಬಂದಿದೆ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಅವರು ಅದು ಇಂಡಿಪೆಂಡೆಂಟ್ ಏಜೆನ್ಸಿ ಐತಿ. ಅದ್ರಾಗ ಯಾರು ಏನು BJP ಮಾಡ್ಸಕ್ಕೆ ಬರೋದಿಲ್ಲ, ಕಾಂಗ್ರೆಸ್ನೋ ಏನು. ಅವ್ರ ಸಂಶಯದಲ್ಲಿ ಅವ್ರು ರೇಡ್ ಮಾಡ್ತಾರೆ. ಅವ್ರಿಗೆ ಏನಾದ್ರು ಮಾಹಿತಿ ಸಿಕ್ಕರೆ ಅವ್ರ ಮೇಲೆ ಕ್ರಮ ತಗೋತಾರೆ. ಏನು ಸಿಗಲಿಲ್ಲ ಅಂದ್ರೆ ಅವ್ರನ್ನ ಬಿಟ್ಟು ಬಿಡ್ತಾರೆ.
ಪರಮೇಶ್ವರ್ ಅವರ ಮೇಲೆ ಇಡಿ ದಾಳಿ ಮಾಡಿದ್ದ ಬಗ್ಗೆ ಸಿಎಂ ಪ್ರತಿಕ್ರಿಯೆ ಕೊಟ್ಟರು. ಪರಮೇಶ್ವರ್ ದಲಿತ ನಾಯಕ ಅಂತ ದಾಳಿ ಮಾಡಿದ್ದಾರೆ. ಯಡಿಯೂರಪ್ಪ, ವಿಜಯೇಂದ್ರ, ಕುಮಾರಸ್ವಾಮಿ ಏನ್ ಹಾನೆಸ್ತ ಅಂತ ಗರಂ ಆದ್ರು. ಗೃಹ ಮಂತ್ರಿಗಳು ಒಬ್ಬ ದಲಿತ ನಾಯಕರು, ಕರ್ನಾಟಕದಲ್ಲಿ ಪ್ರಮುಖ ನಾಯಕರು, ಅವ್ರ ಮೇಲೆ ನನಗೆ ಅನ್ಸುತ್ತೆ ಸೇಡನ್ ರಾಜಕೀಯ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಟಾರ್ಗೆಟ್ ಮಾಡದೆ ಬಡವರನ್ನ, ದಲಿತರನ್ನ, ಹಿಂದುಳಿದವ್ರನ್ನ, ಕಾಂಗ್ರೆಸ್ನವ್ರನ್ನ. ಬಿಜೆಪಿಯವರು ಯಾರ ಮೇಲೆ ಮಾಡಿದ್ದಾರೆ ನೋಡೋಣ, ಹೇಳಿ ದಾಳಿನ. ಇಡಿ, ಇನ್ಕಮ್ ಟ್ಯಾಕ್ಸ್ ಯಾರು ಮಾಡಿದ್ದಾರೆ ಹೇಳಿ ನೋಡೋಣ. ಯಡಿಯೂರಪ್ಪ ಏನು ಭಾಳ ಅನಿಷ್ಟ, ವಿಜಯೇಂದ್ರ ಭಾಳ ಅನಿಷ್ಟ, ಕುಮಾರಸ್ವಾಮಿ ಭಾಳ ಅನಿಷ್ಟ. ಗೃಹ ಸಚಿವ ಪರಮೇಶ್ವರ್ ಶಿಕ್ಷಣ ಸಂಸ್ಥೆಗಳ ವಿವಾದ ಇದೇ ಮೊದಲಲ್ಲ. 2019ರಲ್ಲಿ ಮೆಡಿಕಲ್ ಸೀಟ್ ಬ್ಲಾಕಿಂಗ್ ದಂಧೆ ಆಗ್ತಿದೆ ಅಂತ ಐಟಿ ಅಧಿಕಾರಿಗಳು ರೇಡ್ ಮಾಡಿದ್ರು. ಈಗ ಇದೇ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಹೆಸರಲ್ಲಿ ಹವಾಲಾ ಹಣ ವರ್ಗಾವಣೆ ಆರೋಪದಡಿ ಇಡಿ ದಾಳಿ ಮಾಡಿದೆ. ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಜೈಲಿಂದ ಹೊರಬಂದ ಮೇಲೆ ಫ್ಯಾಮಿಲಿ ಮ್ಯಾನ್ ಆಗಿರುವಂತಹ ನಟ ದರ್ಶನ್ ಹೆಂಡತಿ ಮಗನ ಜೊತೆ ಕಾಲ ಕಳೆದಿದ್ದಾರೆ. ಈ ನಡುವೆ ಪೊಲೀಸರು ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದು ದಾಸನ್ಗೆ ಟೆನ್ಷನ್ ಶುರುವಾಗಿದೆ. ಇದೆಲ್ಲದರ ಮಧ್ಯೆ ಸುಪ್ರೀಂನಲ್ಲಿ ಸುಬ್ಬಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಕತ್ತಲೆ ಕೋಣೆಯಲ್ಲಿ ಕಾಲ ಕಳೆದ ಕಾಟೇರನಿಗೀಗ ಹೆಂಡತಿಯೇ ಬಾಸ್. ದರ್ಶನ್ ಸಾಮ್ರಾಜ್ಯ ಆಳ್ತಿರೋ ವಿಜಯಲಕ್ಷ್ಮಿ ಗಂಡನಿಗೆ ಅಷ್ಟದಿಗ್ಬಂಧನ ಹಾಕಿದ್ದಾರೆ. ಪ್ರೇಯಸಿ ಹಿಂದೆ ಹೋಗದಂತೆ ಬ್ರೇಕ್ ಹಾಕಿದ್ದಾರೆ. ದರ್ಶನ್ ಕೂಡ ಹೆಂಡತಿ ಹಾಕಿದ ಗೆರೆ ದಾಟಿರಲಿಲ್ಲ. ಮುದ್ದು ರಾಕ್ಷಸಿ ಅಂತ ಕುಣಿದು ಕುಪ್ಪಳಿಸಿದ್ರು. ಈ ಮಧ್ಯೆ ದರ್ಶನ್ ಪವಿತ್ರ ಮಧ್ಯೆ ಏನೇನೂ ಇಲ್ಲ ಅನ್ನೋ ಮಾತು ಕೇಳಿ ಬಂದಿತ್ತು. ಆದ್ರೆ ನಿನ್ನೆ ಸುಬ್ಬಿ ಗೆಳೆತನ ಹಳಸಿತ್ತು ಅನ್ನೋ ಊಹೆ ಸುಳ್ಳಾಗಿದೆ. ಬ್ಲಾಕ್ ಆ್ಯಂಡ್ ವೈಟ್ನಲ್ಲಿ ಮಿಂಚಿದವರು ಲಿಫ್ಟ್ನಲ್ಲೇ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡಿದ್ದಾರೆ. ಅಲ್ಲಿ ಮುದ್ದು ರಾಕ್ಷಸಿ, ಇಲ್ಲಿ ಪ್ರೇಯಸಿ ಅಂತಿದ್ದ ದಾಸನಿಗೆ ಮತ್ತೆ ಕಾನೂನು ಕಂಟಕ ಎದುರಾಗ್ತಿದೆ. ಡೆವಿಲ್ ಕಟ್ಟಿ ಹಾಕಲು ಖಾಕಿ ಹೊಸ ಅಸ್ತ್ರ. 132 ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ. ಜೈಲಿಂದ ಹೊರಬರ್ತಿದ್ದಂತೆ ನಟ ದರ್ಶನ್ ಹೊಸ ಲೈಫ್ ಸ್ಟೈಲ್ ಶುರು ಮಾಡಿದ್ದಾರೆ. ಫ್ಯಾಮಿಲಿ ಶೂಟಿಂಗ್ ಅಂತ ಬ್ಯುಸಿಯಾಗಿರೋ ಕಾಟೇರನಿಗೆ ಬಲೆ ಹಾಕೋದಕ್ಕೆ ಖಾಕಿ ಪಡೆ ಸಜ್ಜಾಗಿದೆ. ತನಿಖಾಧಿಕಾರಿ ಎಸಿಪಿ ಚಂದನ್ ಕುಮಾರ್ 132 ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಈ ಮೂಲಕ ಇಷ್ಟು ದಿನ ನಿಟ್ಟುಸಿರು ಬಿಟ್ಟಿದ್ದ ದಾಸನಿಗೆ ಖಾಕಿ ಟೆನ್ಷನ್ ತಂದಿಟ್ಟಿದೆ. ಹಾಗಾದ್ರೆ ಪೊಲೀಸರು ಸಲ್ಲಿಸಿರೋ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ರೇಣುಕಸ್ವಾಮಿ ಕೊಲೆ ಬಳಿಕ ಶೆಡ್ನಲ್ಲಿ ದರ್ಶನ್ ಫೋಟೋ ತೆಗೆಸಿಕೊಂಡಿದ್ರು. ಆರೋಪಿ ಪುನೀತ್ ಜೊತೆ ಫೋಟೋಗೆ ಪೋಸ್ ಕೊಟ್ಟಿದ್ದು. ಈ ಫೋಟೋಗಳನ್ನ ವಿನಯ್ ಡಿಲೀಟ್ ಮಾಡಿಸಿದ್ದ. ಸದ್ಯ ಪುನೀತ್ ಮೊಬೈಲ್ ಎಫ್ಎಸ್ಎಲ್ಗೆ ಕಳಿಸಿದ್ದ ಪೊಲೀಸರು ಫೋಟೋ ರಿಟ್ರೀವ್ ಮಾಡಿದ್ದಾರೆ. ಇದೇ ಫೋಟೋಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಕೃತ್ಯಕ್ಕೆ ಬಳಸಿದ್ದ ಕಾರು, ಮೊಬೈಲ್ ಫೋನ್ ವಾಪಸ್ ಕೊಟ್ಟ ಬಗ್ಗೆ ಹಾಗೂ ಸ್ಥಳದಲ್ಲಿ ಬಿಟ್ಟು ಹೋಗಿದ್ದ ಸಾಕ್ಷಿಗಳ ಬಗ್ಗೆಯೂ ಉಲ್ಲೇಖ ಮಾಡಿದ್ದಾರೆ. ಸದ್ಯಕ್ಕೆ ದರ್ಶನ್ ಪವಿತ್ರಾಗೆ ರಿಲೀಫ್. ವಿಚಾರಣೆ ಮುಂದೂಡಿದ ಸುಪ್ರೀಂ ಕೋರ್ಟ್. ದರ್ಶನ್ ಬೇಲ್ಗೆ ಕೊಕ್ಕೆ ಹಾಕುವುದಕ್ಕೆ ತನಿಖಾಧಿಕಾರಿಗಳು ಸುಪ್ರೀಂ ಮೆಟ್ಟಿಲೇರಿದ್ರು. ಬೆನ್ನು ನೋವು ಅಂತ ದರ್ಶನ್ ಬೇಲ್ ಪಡೆದಿದ್ದು. ಜಾಮೀನು ರದ್ದು ಕೋರುವಂತೆ ಖಾಕಿ ಪಡೆ ಸುಪ್ರೀಂಗೆ ಅರ್ಜಿ ಸಲ್ಲಿಸಿತ್ತು. ಆದರೆ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡಿದೆ. ನ್ಯಾಯಮೂರ್ತಿ ಪರ್ದಿವಾಲಾ ಪೀಠದಿಂದ ಈ ಆದೇಶ ಹೊರಡಿಸಲಾಗಿದೆ. ಮೇ 26ರಿಂದ ಜುಲೈ 13ರ ತನಕ ಸುಪ್ರೀಂ ಕೋರ್ಟ್ಗೆ ರಜೆ ಇರಲಿದೆ. ಹೀಗಾಗಿ ಅರ್ಜಿ ವಿಚಾರಣೆ ಮುಂದೂಡಿ ಆದೇಶಿಸಿದ್ದು. ಈ ಮೂಲಕ ದರ್ಶನ್ಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅವರೆಲ್ಲ ಖುಷಿಯಿಂದ ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಊರಿಗೆ ಹೊರಟಿದ್ರು. ನಿದ್ದೆಯಲ್ಲಿದ್ದವರಿಗೆ ಬಲೆ ಹಾಕಿದ ಜವರಾಯ ಅಕ್ಷರಶಃ ಅಟ್ಟಹಾಸವನ್ನೇ ಮೆರೆದಿದ್ದಾನೆ. ಭೀಕರ ಅಪಘಾತಕ್ಕೆ 5 ಹಾದಿಯಲ್ಲೇ ಹೆಣವಾಗಿದ್ದಾರೆ. ಭೀಕರ ಅಪಘಾತ, 5 ದುರಂತ ಅಂತ್ಯ. ಪ್ರವಾಸಕ್ಕೆ ಹೋದ ಕುಟುಂಬವೇ ಸರ್ವನಾಶ. ಈ ಜೀವಕ್ಕೆ ಗ್ಯಾರಂಟಿನೂ ಇಲ್ಲ, ವಾರಂಟಿನೂ ಇಲ್ಲ ಕಣ್ರಿ. ಯಮನ ಕಣ್ಣು ಒಮ್ಮೆ ಬಿದ್ರೆ ಮುಗಿದೇ ಹೋಯ್ತು. ಸಾವಿರಾರು ಕನಸು ಕಟ್ಕೊಂಡವರು ಕ್ಷಣ ಮಾತ್ರದಲ್ಲೇ ಇಲ್ಲವಾಗಿ ಬಿಡ್ತಾರೆ. ಸಂಭ್ರಮದಲ್ಲಿದ್ದವರು ಸಾವಿನ ಕದ ತಟ್ತಾರೆ. ವಿಜಯಪುರದ ಮನಗುಳಿಯಲ್ಲಿ ಘೋರ ದುರಂತ ನಡೆದು ಹೋಗಿದೆ. ಟ್ರಿಪ್ ಮುಗಿಸಿ ಬರ್ತಿದ್ದ ಕುಟುಂಬ ಸಾವಿನ ಮನೆ ಸೇರಿದೆ.
ಹೆಸರು ಟಿ ಭಾಸ್ಕರ್. ತೆಲಂಗಾಣದ ಗದ್ವಾಲ್ ಮೂಲದವರು. 15 ದಿನಗಳ ಹಿಂದೆ ವಿಜಯಪುರದ ಹೊರ್ತಿ ಗ್ರಾಮದ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಆಗಿ ನೇಮಕಗೊಂಡಿದ್ರು. ಡ್ಯೂಟಿಗೆ ಹಾಜರಾದ ಮೇಲೆ 4 ದಿನಗಳ ರಜೆ ಪಡೆದು ಕುಟುಂಬ ಸಮೇತ ಟ್ರಿಪ್ ಹೋಗಿದ್ದಾರೆ. ಅಂದುಕೊಂಡಂತೆ ಟೂರಿಸ್ಟ್ ಪ್ಲೇಸ್ ನೋಡಿಕೊಂಡು ವಾಪಸ್ ಆಗ್ತಾ ಇದ್ರು. ಆದರೆ ಮನಗುಳಿ ಕ್ರಾಸ್ ಬಳಿ ಹೋಗ್ತಾ ಇದ್ದಂತೆ ಮಹಾ ದುರಂತ ನಡೆದು ಹೋಗಿದೆ. ಖಾಸಗಿ ಬಸ್, ಲಾರಿ ಹಾಗೂ ಕಾರ್ ಮಧ್ಯೆ ಭೀಕರ ಅಪಘಾತ ಸಂಭವಿಸಿದ್ದು, ಡಿಕ್ಕಿ ರಭಸಕ್ಕೆ ಕಾರಲ್ಲಿದ್ದವರು ಛಿದ್ರವಾಗಿ ಹೋಗಿದ್ದಾರೆ. ಭಾಸ್ಕರ್, ಪತ್ನಿ ಪವಿತ್ರ, ಮಗ ಅಭಿರಾಮ್, ಮಗಳು ಜೋಷ್ನಾ ಹಾಗೂ ಡ್ರೈವರ್ ವಿಕಾಸ್ ದುರಂತ ಅಂತ್ಯ ಕಂಡಿದ್ದಾರೆ. 4 ವೀಲರ್ದ ಒಂದು ತಪ್ಪು ಎಲ್ಲ ಡಿವೈಡೆಡ್ ಏರ್ಕಿಸಂದ್ರೆ ಬಸ್ಸಿನವನಿಗೆ ಆಟ ಬಂದಿಟ್ಟು ಬಸ್ಸಿನವ ಹೊಡೆದು ಬಸ್ಸಿನವ ನನಗೆ ಹಿಂದೆ ಹೊಡೆದ ನನ್ನ ಗಾಡಿ ಪಲ್ಟೆ. 4 ವೀಲರ್ ಆ ಕಡೆದು ಪೂರಾ ಆಚೆ ಕಡೆ ತಳಗ ಡಿವೈಡರ್ ಇಳಿದಿದ್ದು ಅವನು ಡಾಂಬ್ರಿ ಇಳಿದಿದ್ದು ಒಂದು ಟೈರ ಏನು ರೈಟಿಗೆ ಜಗ್ಗೇನಲ್ರಿ ಪೂರಾ ಹೆಚ್ಚು ಕಡೆ ಬಂದ್ಬಿಟ್ರಿ. ಘಟನೆಯಲ್ಲಿ ಖಾಸಗಿ ಬಸ್ ಚಾಲಕ ಕೂಡ ಮೃತಪಟ್ಟಿದ್ದಾನೆ. ಕಾರ್ನಲ್ಲಿದ್ದ ಮತ್ತೊಬ್ಬ ಡ್ರೈವರ್ ಪ್ರಾಣಾಪಾಯದಿಂದ ಪಾರಾಗಿದ್ದು, ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಬೊಲೆರೋದಲ್ಲಿ ಒಟ್ಟು 6 ಜನ ಟ್ರಾವೆಲ್ ಮಾಡ್ತಾ ಇದ್ರು. ಇವರು ಹೊರ್ತಿಯಿಂದ ಮುರುಡೇಶ್ವರಕ್ಕೆ ಹೋಗಿ ಇವತ್ತು ವಾಪಸ್ಸು ಹೊರ್ತಿಗೆ ಹೋಗ್ತಾ ಇದ್ರು. ಆ 6 ಜನದಲ್ಲಿ ಒಂದು 10 ವರ್ಷದ ಮಗು ಸುರಕ್ಷಿತವಾಗಿದೆ, ಆಲ್ರೆಡಿ ಹಾಸ್ಪಿಟಲ್ದಲ್ಲಿದೆ. ಬಟ್ ಅನ್ಫಾರ್ಚುನೇಟ್ಲಿ 3 ಜನ ಜೆಂಟ್ಸ್ ಮತ್ತೆ 2 ಲೇಡೀಸ್ ಡೆತ್ ಆಗಿದ್ದಾರೆ. ಸಚಿವ ಶಿವಾನಂದ ಪಾಟೀಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ರು. ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಸೂಕ್ತ ಚಿಕಿತ್ಸೆ ನೀಡುವಂತೆ ಸೂಚಿಸಿದ್ದಾರೆ. ಒಟ್ಟಾರೆ ಖುಷಿಯಿಂದ ಹೋದ ಕುಟುಂಬಸ್ಥರು ಹಾದಿಯಲ್ಲೇ ಹೆಣವಾಗಿದ್ದು ಮಾತ್ರ ದುರಂತ. ಗುರುರಾಜ್, ನ್ಯೂಸ್ 18, ವಿಜಯಪುರ. ಪಂಜಾಬ್ನಲ್ಲಿ ಸಾವನ್ನಪ್ಪಿದ್ದ ಧರ್ಮಸ್ಥಳ ಮೂಲದ ಏರೋನಾಟಿಕ್ಸ್ ಇಂಜಿನಿಯರ್ ಆಕಾಂಕ್ಷ ಸಾವು ಇನ್ನೂ ಕೂಡ ನಿಗೂಢವಾಗಿದೆ. ಈ ಮಧ್ಯೆ ಇವತ್ತು ಆಕಾಂಕ್ಷ ಹುಟ್ಟೂರಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಮಗಳ ಶವ ಕಂಡು ಹೆತ್ತವರ ನೋವು ಹೇಳತೀರದಾಗಿತ್ತು. ಹುಟ್ಟೂರಲ್ಲಿ ಮೃತ ಆಕಾಂಕ್ಷ ಅಂತ್ಯ ಸಂಸ್ಕಾರ. ಮಗಳ ನೆನೆದು ಕುಟುಂಬಸ್ಥರ ಆಕ್ರಂದನ. ಸಾಯೋ ವಯಸ್ಸಲ್ಲ, ಜೀವನದಲ್ಲಿ ಅಂಥ ಕಷ್ಟನೂ ಇರ್ಲಿಲ್ಲ. ಹೆತ್ತವರ ಮುದ್ದಿನ ಮಗಳಾಗಿದ್ಲು. ಕರುಳ ಕುಡಿ ಮೇಲೆ ಜನ್ಮ ಕೊಟ್ಟವರು ಪ್ರಾಣವನ್ನೇ ಇಟ್ಕೊಂಡಿದ್ರು. ಮಗಳ ಓದು ಮುಗೀತು, ಕೆಲಸಕ್ಕೆ ಹೋಗ್ತಾಳೆ, ನಮ್ಮೆಲ್ಲ ಕಷ್ಟಗಳು ಕಡಿಮೆ ಆಗುತ್ತೆ ಅನ್ನೋಷ್ಟರಲ್ಲಿ ಶವವಾಗಿ ಮನೆಗೆ ಬಂದಿದ್ದಾಳೆ. ಪಂಜಾಬ್ನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದ ಆಕಾಂಕ್ಷ ಸರ್ಟಿಫಿಕೇಟ್ ತರಲು ಹೋದವಳು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾಳೆ. ಹೆತ್ತವರ ಗೋಳಾಟ ನೋಡ್ತಿದ್ರೆ ಆಗದ ವೈರಿಗೂ ಇಂಥ ನೋವು ಬೇಡಪ್ಪ ಅನ್ಸತ್ತೆ. ಯಾವಾಗ್ಲೂ ಖುಷಿಯಾಗಿ ಮಾತಾಡ್ತಿದ್ದ ಮಗಳು ಮೌನವಾಗಿ ಮಲಗಿರೋದು ನೋಡಿ ಪೋಷಕರ ಎದೆ ಒಡೆದು ಹೋಗಿದೆ. ಜನ್ಮ ಕೊಟ್ಟ ಮಗಳಿಗೆ ಮಣ್ಣು ಹಾಕೋ ಪರಿಸ್ಥಿತಿ ಬಂದಿದೆ. ಧರ್ಮಸ್ಥಳ ಮೂಲದ ಏರೋನಾಟಿಕ್ಸ್ ಇಂಜಿನಿಯರ್ ಆಕಾಂಕ್ಷ ಸಾವನ್ನಪ್ಪಿ 4 ದಿನವೇ ಕಳೆದೋಯ್ತು. ಇವತ್ತು ಆಕಾಂಕ್ಷ ಮೃತದೇಹ ಧರ್ಮಸ್ಥಳದ ಬೋಳಿಯಾರುಗೆ ತರಲಾಯಿತು. ಮಗಳ ಮೃತದೇಹ ನೋಡಿ ಹೆತ್ತವರ ಕಣ್ಣೀರ ಕಟ್ಟೆ ಒಡೆದು ಹೋಗಿತ್ತು. ಇದೇ ವೇಳೆ ಶಾಸಕ ಹರೀಶ್ ಪೂಂಜಾ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಈಗಾಗಲೇ FIR ಆಗಿದೆ. ಯಾರು ಈ ಆತ್ಮಹತ್ಯೆ ಅಥವಾ ಈ ರೀತಿಯ ಪ್ರಕರಣಕ್ಕೆ ಕಾರಣ ಆಗಿದ್ದಾರೆ ಅವರನ್ನು ಅರೆಸ್ಟ್ ಸಹ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ತನಿಖೆ ಆಗಬೇಕು. ಆಕಾಂಕ್ಷಳ ಸಾವಿಗೆ ನ್ಯಾಯ ಸಿಗಬೇಕೆನ್ನುವಂಥ ಆಗ್ರಹವನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡ್ತೀನಿ. ಮಳೆ ಮಧ್ಯೆಯೇ ಮೃತ ಆಕಾಂಕ್ಷ ಅಂತ್ಯಕ್ರಿಯೆ ಮಾಡಲಾಯಿತು. ಮಲಯಾಳಿ ಹಿಂದೂ ಸಂಪ್ರದಾಯದ ಪ್ರಕಾರ ಅಂತ್ಯ ಸಂಸ್ಕಾರ ಮಾಡಿದ್ರು. ಮುದ್ದಿನ ಮಗಳು ಮಣ್ಣಲ್ಲಿ ಮಣ್ಣಾಗ್ತಿದ್ದಂತೆ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂದ್ರೆ ನಂಬೋದಕ್ಕೆ ಸಾಧ್ಯವಿಲ್ಲ ಅಂತ ತಂದೆ ಗೋಳಾಡಿದ್ರು. ಮಗಳು ಆತ್ಮಹತ್ಯೆ ಮಾಡಿಕೊಂಡದಲ್ಲ, ಅದು ಕಾಲೇಜಿನವರೇ ಏನೋ ದುಡಿ ಹಾಕಿ ಕೊಂದದ್ದಿ. ಅಂದರೆ ಅವರು CCTV ಫುಟೇಜ್ ನಮಗೆ ಫುಲ್ ತೋರಿಸಿಲ್ಲ, ಕಟ್ಟು ತೋರಿಸಿದ್ರು. ಒಂದು ಸ್ಟೆಪ್ 10 ತೋರಿಸಿದ್ದಾರೆ. ಮತ್ತು ಅವಳ ಅರ್ಧದಿಂದ ಬೀಳುವಂಥದ್ದು, ಆ ಬಿಲ್ಡಿಂಗಿನ ಫುಲ್ಲು ಚಿತ್ರಣ ಇಲ್ಲ, ಒಂದು ಅರ್ಧ ಏನೋ ಒಂದು ಇದು ಥರ ಮಾಡಿ ನಮಗೆ ತೋರಿಸಿದ್ದಾರೆ. ಆಕಾಂಕ್ಷ ಸಾವನ್ನಪ್ಪಿ 4 ದಿನವಾಗ್ತಿದೆ. ಆದ್ರೆ ಸಾವಿಗೆ ಕಾರಣ ಏನು ಅನ್ನೋದು ಕಗ್ಗಂಟಾಗಿಯೇ ಉಳಿದಿದೆ. ಪಂಜಾಬ್ನ LPU ಯೂನಿವರ್ಸಿಟಿಗೆ ಆಕಾಂಕ್ಷ ಓಡಾಡಿದ್ದ CCTV ಫೂಟೇಜ್ ಅನ್ನ ಎಡಿಟ್ ಮಾಡಿ ಕೊಟ್ಟಿದ್ದಾರೆ ಅನ್ನೋ ಗುಲ್ಲೆದ್ದಿದೆ. ಯೂನಿವರ್ಸಿಟಿಯಲ್ಲಿ ಹೆಜ್ಜೆಗೂ CCTV ಇರೋದ್ರಿಂದ ಆಕಾಂಕ್ಷ ಕಟ್ಟಡದಿಂದ ಹೇಗೆ ಬಿದ್ರು ಅನ್ನೋ ದೃಶ್ಯವೇ ಮಾಯವಾಗಿದೆ. ಹೀಗಾಗಿ ಕಾಲೇಜು ಸಿಬ್ಬಂದಿ ನಡೆ ಮೇಲೆ 10 ಅನುಮಾನ ಹುಟ್ಕೊಳ್ತಿದೆ. ಒಟ್ನಲ್ಲಿ ಮಗಳನ್ನ ಕಳೆದುಕೊಂಡ ಹೆತ್ತವರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.
ಕನ್ನಡ ಸಾಹಿತ್ಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಸದ್ಯ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಂತಾರಾಷ್ಟ್ರೀಯ ಗರಿ ಮುಡಿಗೇರಿದೆ. ಬಾನು ಮುಷ್ತಾಕ್ ಅವರ ಹಾರ್ಟ್ ಲ್ಯಾಂಪ್ ಕೃತಿಗೆ ಬುಕರ್ ಪ್ರಶಸ್ತಿ ಲಭಿಸಿದೆ. ಪ್ರಸಿದ್ಧ ಸಾಹಿತಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಕನ್ನಡ ಸಾಹಿತ್ಯಕ್ಕಿರೋ ತಾಕತ್ತೇ ಅಂಥದ್ದು. ಶ್ರೀಮಂತ ವೈವಿಧ್ಯಮಯವಾದ ಕನ್ನಡಕ್ಕೆ ಇಡೀ ಜಗತ್ತನ್ನೇ ಸೆಳೆಯುವ ಶಕ್ತಿ ಇದೆ. ಓದುಗರ ಮನಸ್ಸು ಬೆಸೆಯುವ, ಪ್ರತಿಯೊಬ್ಬರ ಬಾಳಿಗೆ ಬೆಳಕಾಗುವ ಬ್ರಹ್ಮಾಂಡ ವಿಸ್ಮಯ. ಸದ್ಯ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಂತಾರಾಷ್ಟ್ರೀಯ ಕಿರೀಟ ಲಭಿಸಿದೆ. ಕನ್ನಡ ಸಾಹಿತ್ಯಕ್ಕೆ ಅಂತಾರಾಷ್ಟ್ರೀಯ ಗರಿ. ಬಾನು ಮುಷ್ತಾಕ್ಗೆ ಬೂಕರ್ ಗೌರವ. ಬಾನು ಮುಷ್ತಾಕ್ ಕನ್ನಡ ಸಾಹಿತ್ಯದ ಮಹಾ ಮೆರವಣಿಗೆಯ ಮತ್ತೊಂದು ಮಹೋನ್ನತ ಅಧ್ಯಾಯ. ಕನ್ನಡದ ಆಸ್ವಾದವನ್ನ ಬಾನೆತ್ತರಕ್ಕೆ ಕೊಂಡೊಯ್ದ ಲೇಖಕಿ. ದನಿ ಇಲ್ಲದವರ ದಮನೀಯ ಹೆಣ್ಮಕ್ಕಳಿಗೆ ಇವರೇ ದನಿ. ಕನ್ನಡ ಮಣ್ಣಿನ ಶಕ್ತಿ ಏನು ಅನ್ನೋದನ್ನ ಜಗತ್ತಿಗೆ ಸಾರಿದ ಪ್ರಸಿದ್ಧ ಸಾಹಿತಿ. ಸದ್ಯ ಇದೇ ಬಾನು ಮುಷ್ತಾಕ್ ಹಾರ್ಟ್ ಲ್ಯಾಂಪ್ ಕೃತಿ ಮೂಲಕ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ಈ ಮೂಲಕ ವಿಶ್ವದಾದ್ಯಂತ ಕನ್ನಡ ಸಾಹಿತ್ಯದ ಕೀರ್ತಿ ಪತಾಕೆ ಹಾರಿಸಿದ್ದಾರೆ. ಹಾಸನ ಮೂಲದ ಬಾನು ಮುಷ್ತಾಕ್ ಮಧ್ಯಮ ವರ್ಗದ ಮುಸ್ಲಿಂ ಕುಟುಂಬದಲ್ಲಿ ಬೆಳೆದವರು. ಮುಸ್ಲಿಂ ಬಾಲಕಿಯರು ಹಾಗೂ ಹೆಣ್ಣು ಮಕ್ಕಳ ದೈನಂದಿನ ಬದುಕನ್ನ ಆಧರಿಸಿ ಹಾರ್ಟ್ ಲ್ಯಾಂಪ್ ಕೃತಿ ಬರೆದಿದ್ರು. ಇದೇ ಸಂಕಲನವನ್ನ ಮಡಿಕೇರಿ ಮೂಲದ ದೀಪಾ ಭಸ್ತಿ ಇಂಗ್ಲಿಷ್ಗೆ ಅನುವಾದಿಸಿದ್ರು. ಇದೇ ಕೃತಿಗೆ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿ ಲಭಿಸಿದೆ. ಲಂಡನ್ನ ಟೇಟ್ ಮಾಡರ್ನ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಘೋಷಿಸಲಾಗಿದೆ. ಈ ಪ್ರಶಸ್ತಿ 57.2 ಲಕ್ಷ ನಗದು ಒಳಗೊಂಡಿದೆ. ಸಮಾರಂಭದಲ್ಲಿ ದೀಪಾ ಬಸ್ತಿ ಕೂಡ ಉಪಸ್ಥಿತರಿದ್ದರು. ಬಾನು ಮುಷ್ತಾಕ್ ನಮ್ಮ ಹಾಸನದವರು. ಅಂತಾರಾಷ್ಟ್ರೀಯ ಕಿರೀಟ ಮುಡಿಗೇರ್ತಿದ್ದಂತೆ ಬಾನು ಮುಷ್ತಾಕ್ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಪತಿ, ಪುತ್ರ, ಸೊಸೆ ಹಾಗೂ ಮೊಮ್ಮಕ್ಕಳು ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಪತ್ನಿಯ ಸಾಹಸ, ಸಾಹಿತ್ಯ ಗಾಥೆಗೆ ಸದಾ ಬೆಂಗಾವಲಾಗಿ ಬೆನ್ನೆಲುಬಾಗಿ ನಿಂತ ಪತಿ ಮುಷ್ತಾಕ್ರ ಮಾತುಗಳಲ್ಲಿಂದು ಅತಿ ದೊಡ್ಡ ಸಾರ್ಥಕತೆ ಎದ್ದು ಕಾಣ್ತಿದೆ. ಚಾರ್ಟ್ ಟೆಸ್ಟ್ ಅಂತೂ ಬಂದಿತ್ತು, ಬರಬಹುದು ಚಾನ್ಸಸ್. ಯಾಕಂದರೆ ಜಪಾನು, ಇಟಲಿ ಸುಮಾರು ಪುಸ್ತಕಗಳು ಬಂದಿತ್ತು. ಇದು ಒಂದು ಚಾನ್ಸ್ ಅಷ್ಟೇ. ತುಂಬಾ ಖುಷಿ ಆಯಿತು. ತುಂಬ ಖುಷಿ ಆಗ್ತಿದೆ. ಅವರ ಒಂದು ಸಾಧನೆಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಮನ್ನಣೆ ಸಿಕ್ಕಿತು ಅಂದರೆ ತುಂಬ ಖುಷಿಯ ವಿಷಯ. ಅದೇ ದಾರಿಯಲ್ಲಿ ಅವರು ಒಂದು ನಡ್ಕೋ ಬಂದಿದ್ದಾರೆ. ಅವರು ತುಂಬ ಪರಿಶ್ರಮವೂ ಪಟ್ಟಿದ್ದಾರೆ. ಕನ್ನಡ ಸಾಹಿತ್ಯದ ಗರಿಮೆಯನ್ನ ಬಾನೆತ್ತರಕ್ಕೆ ಏರಿಸಿದ ಬಾನು ಮುಷ್ತಾಕ್ ರವರಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಿದೆ. ಸಿಎಂ ಸೇರಿದಂತೆ ನಾಡಿನ ಗಣ್ಯರು ಶುಭ ಕೋರಿದ್ದಾರೆ. ಬಾನು ಮುಷ್ತಾಕ್ ಹಾಸನದವರು, ಅವರ ಹೃದಯ ದೀಪ ಕೃತಿಗೆ ಬೂಕರ್ ಪ್ರಶಸ್ತಿ ಬಂದಿದೆ. ಇಂಥ ಪ್ರಶಸ್ತಿ ಕನ್ನಡ ಭಾಷೆಗೆ ಬಂದಿರತಕ್ಕಂಥದ್ದು ಖುಷಿ ಪಡ್ತಕ್ಕಂಥ, ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಕನ್ನಡದ ಕಂಪು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪಸರಿಸಿದ ಲೇಖಕಿಗೆ ಕನ್ನಡಿಗರು ಸಲಾಂ ಎಂದಿದ್ದಾರೆ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ. ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.